श्री गुरु चरण सरोज रज निज मन मुकुरु सुधारि। ಇಲ್ಲೆಲ್ಲ ಇರಬೇಕು. ಎಲ್ಲಿ ಇವತ್ತು ರಾಮಾಚಾರ್ಯನೇ ಕಾಣ್ತಾ ಇಲ್ಲ. ಎಲ್ಲಿದೆಯೋ ರಾಮಾಚಾರಿ? ಎಲ್ಲಿದೆಯೋ ರಾಮಾಚಾರಿ? ಎಲ್ಲಿದೆಯೋ ರಾಮಾಚಾರಿ? ಎಲ್ಲಿದ್ದೀನಿ? ಏನ್ ರಾಮಾಚಾರಿ, ಬೆಳಗ್ಗೆ ಬಂದು ಸೆಟ್ಲ್ ಆಗ್ಬಿಟ್ಟಿದ್ಯಾ? ನಮಗೂ ಹೊಸಿ ಹೇಳಪ್ಪ. ಜೇಬಲ್ ಬೇರೆ ಕಾಸಿಲ್ಲ. ಹೇಳು ರಾಮಾಚಾರಿ, ನಮ್ಮ ಹತ್ರನೂ ಕಾಸಿಲ್ಲ. ಹೊಸಿ ಹೇಳು. ವೇಟರ್ ತಗೊಳ್ರ, ಕುಡೀರೋ. ಮತ್ತೇನಾದ್ರೂ ಬೇಕಿದ್ರೆ ಕೇಳಿ ತಗೊಳ್ರಪ್ಪ, ನಾಚ್ಕೋಬೇಡಿ. ಮ್ಯಾಚ್ ಬ್ಯಾಗ್ ತಗೊಂಬರಪ್ಪ. ಏ ವೇಟರ್, ಮ್ಯಾಚ್ ಬ್ಯಾಗ್ ತಗೊಂಬಾರಪ್ಪ. ನೀರು ಹಾಕೊಳ್ರಪ್ಪ, ನೀರು ತಗೊಳ್ರಪ್ಪ, ನೀರು ತಗೋ ಕುಡೀರಪ್ಪ. ಏ ಉಪ್ಪಿನಕಾಯಿ ಕೊಡು. ಇಲ್ಲೇ ಗಿಡ ಕೆಳ ಇತ್ತಣ್ಣ, ಕಾಸು ಕೊಡ್ಲಿಲ್ಲ, ಹಂಗಾಗಿ ಬಂದ್ಬಿಟ್ವಿ. ಎಣ್ಣೆ ಪ್ರಿಯರಿಗೆ ಶಾಕ್ ಶಾಕ್ ಶಾಕ್. ಅಬಕಾರಿ ಸುಂಕ ಹೆಚ್ಚಳ ಮಾಡಿ ನಿನ್ನೆ ಶಾಕ್ ಕೊಟ್ಟಿತ್ತು ಸರ್ಕಾರ. ಅಂದರೆ ಬಜೆಟ್ನಲ್ಲಿ ಅಬಕಾರಿ ಸುಂಕವನ್ನು 20% ಏರಿಕೆ ಮಾಡಿದರು. ಹಾಗಾಗಿ ಇನ್ನೊಂದು ವಾರದಲ್ಲಿ ಎಣ್ಣೆ ದರ ಎಲ್ಲವೂ ಕೂಡ ಏರಿಕೆಯಾಗಲಿದೆ. ಅಯ್ಯೋ, ಈ ಸರ್ಕಾರದ ಮುಂಡ ಮೋಸ್ತು. ಅಲ್ಲಣ್ಣ, ವೋಟ್ ಆಗೋಕ್ಕಿಂತ ಮುಂಚೆ ಫ್ರೀ ಕೊಡ್ತಾರೆ. ಹೌದು. ಸರ್ಕಾರ ಬಂದ್ಮೇಲೆ ನಮ್ಗೆ ರಿವರ್ಸ್ ಇಡ್ತಾರೆ. ಹೌದು ಅಣ್ಣ, ನಾವೊಂದು ಸಂಘ ಕಟ್ಟೋಣ. ಹೌದು ಅಣ್ಣ, ನಾವೊಂದು ಸಂಘ ಕಟ್ಟೋಣ, ಸರ್ಕಾರ ಬಿಳಿಸೋಣ. ರೈತ ದೇಶದ ಆಸ್ತಿ, ಕುಡುಕ ಸರ್ಕಾರದ ಆಸ್ತಿ. ಹೌದು. ನಮ್ಮಿಂದ ಸರ್ಕಾರ, ಸರ್ಕಾರದಿಂದ ನಾವಲ್ಲ. ಹೌದು. ಸೂಪರ್ ರಾಮಾಚಾರ್ಯ ಅಣ್ಣ, ಅಲ್ಲಣ್ಣ, ಸಂಘದ ಹೆಸರೇನೇನು ಇಡೋಣ? ಸಂಘದ ಹೆಸರು 1945 ಕುಡುಕರ ಸಂಘ ಇಡೋಣ. ಏ ಬೇಡಡ ಬೇಡ, ನಮ್ದು PP ಕುಡುಕರ ಸಂಘ ಅಷ್ಟೇ. ಅಣ್ಣ ಬೇಡಣ್ಣ, ಬೇಡ. ನಾವು ಬಡವರು, ಓಸಿ ಕುಡುಕರ ಸಂಘ ಅಂತಾನೆ ಇಡೋಣ. ನೋಡ್ರಪ್ಪ, ನಾವೇ ಮರ್ಯಾದೆ ಕೊಡ್ಕೋಬೇಕು, ಆಯ್ತಾ? ನಾವು ಮದ್ಯಪಾನ ಪ್ರಿಯರು. ಮದ್ಯಪಾನ ಪ್ರಿಯರು, ಅದಕ್ಕೆ ನಾನೊಂದು ಸಂಘ ಹೇಳ್ತೀನಿ. ಯಾಕಂದ್ರೆ ಕುಡುಕರೆಲ್ಲ ನಾವು ಒಂದೇ, ಆಯ್ತಾ? ಅದಕ್ಕೆ ನಾವು ನಮ್ಮ ಸಂಘದ ಹೆಸರು ಅಖಿಲ ಕರ್ನಾಟಕ ಮದ್ಯ ಪ್ರಿಯರ ಸಂಘ. ಅದಕ್ಕೆ ಸರಿನಾ? ಅಣ್ಣ, ನಮ್ಮ ಸಂಘ ದೇವಕ್ಕೆ ಏನಾದ್ರೂ ಇಡ್ಬೇಕಣ್ಣ. ಹೇಳ್ತೆ ಸ್ವಲ್ಪ ಕೊಡಿ. ಸೀದಾ ರೆಡಿ. ವಾಂತಿ ತಡಿಬೇಕಂತಪ್ಪ. ಮರಗ ನಡಿ. ಕರೆಕ್ಟ್ ಏನಪ್ಪ? ಅಣ್ಣ, ಬೇಡಿಕೆಗಳು ಏನೇನಿದಾವಣ್ಣ? ಅಣ್ಣ, ಡಿಸೆಂಬರ್ 31ನೇ ತಾರೀಕು ಹೌದು, ಮದ್ಯಪ್ರಿಯರ ದಿನಾಚರಣೆ ಅಂತ ಮಾಡ್ಬೇಕಣ್ಣ. ಮಾಡಬೇಕು. ಸರ್ಕಾರದಿಂದ ಇದು ಮಾಡ್ಲೇಬೇಕು. ಕುಡುಕರಿಗೆ ಅವತ್ತಿನ ದಿನ 50% ರಿಯಾಯಿತಿ ಕೊಡ್ಲೇಬೇಕಣ್ಣ. ಕೊಡಬೇಕು. ರಾಮಾಚಾರ್ಯ ಅಣ್ಣ, ಫುಲ್ ಟೈಟ್ ಆದಾಗ 2 ಬೆಡ್ ಬೇಕೇ ಬೇಕಣ್ಣ. ಆಮೇಲೆ ಸೀರಿಯಸ್ ಆದಾಗ 1 ಆಂಬುಲೆನ್ಸ್ ಇರ್ಲೇಬೇಕಣ್ಣ. ಬೇಕು ಅಣ್ಣ. 2 ಬೆಡ್ ಉಚಿತ, ಆಂಬುಲೆನ್ಸ್ ಖಚಿತ. ಬೇಕು. ಅಣ್ಣ, ನಮಗೂ ಆರೋಗ್ಯ ಇಂಪಾರ್ಟೆಂಟ್. ಹೌದು. ಪ್ರತಿ ಬಾರಲ್ಲೂ ಫಿಲ್ಟರ್ ಕೊಡ್ಬೇಕು. ನೋಡ್ರಪ್ಪ, ನಾನು ಹೇಳ್ತೀನಿ ನೋಡ್ರಿ,
ಇನ್ನೊಂದು ಬೇಡಿಕೆ ಐತಿ. 31 ಮದ್ಯಪ್ರಿಯರ ದಿನಾಚರಣೆ ದಿನ ನಮಗೆ 50% ಕಡಿತಾ ಇರ್ಬೇಕು. ಕೊಡ್ಲೇಬೇಕಣ್ಣ, ಈ ಡಿಮ್ಯಾಂಡ್ ಇರ್ಲಿ. ಆಯ್ತಾನಪ್ಪ. ನೋಡಪ್ಪ, ಇನ್ನೊಂದು ಬೇಡಿಕೆ. ಈಗ ಡಿಜಿಟಲ್ ಕಾಲ ಬಂದಿದೆ, ಹೌದಾ? ನಮಗೆ ಸ್ವೈಪಿಂಗ್ ಕಾರ್ಡ್ ಕೊಡಬಹುದು. ಇದೊಂದು ಬೇಡಿಕೆ ಇರ್ಲಿ. ಏನಪ್ಪ ಮಂಜಣ್ಣ, ಇದೊಂದು ಇಲ್ಲ ಅಣ್ಣ. ನಮಗೂ ಹೆಂಡ್ರು ಮಕ್ಕಳು ಅವ್ರಣ್ಣ. ಹೌದು ಹೌದು, ಅಂತ ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಬೇಕಣ್ಣ. ಮಾಡಿಸ್ಬೇಕು. ಅಣ್ಣ ಕೊಡ್ಬೇಕು. ಅಖಿಲ ಕರ್ನಾಟಕ ಮದ್ಯಪ್ರಿಯ ಸಂಘಕ್ಕೆ ಜೈ 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 ಜೈ. ಜೈ. ನೋಡ್ರಪ್ಪ, ನಾಳೆ ವಿಧಾನಸೌಧ ಮುಂದ್ಗಡೆ ಸ್ಟ್ರೈಕ್ ಮಾಡೋಣ. ಬರ್ಲೇಬೇಕಪ್ಪ. ಎಲ್ಲ ಬರ್ಬೇಕು. ಓ ಬರ್ಬೇಕು. ನಡ್ರಪ್ಪ, ನಡ್ರಿ ಹೋಗೋಣ. ನಡ್ರ ನಡಿ ಆಮೇಲೆ ರೆಡಿ. ಎಲ್ಲಿಂದಾದ್ರೂ ಬಂದ್ನೋ. ಏಯ್ ದುಡ್ಡು ಕೊಡೆ. ದುಡ್ಡು ಕೊಡು. ದುಡ್ಡು ಕೊಡೆ. ಏನೋ ಮಾಡ್ತಿದ್ದೀರಾ ನೀವು? ದುಡ್ಡು ಕೊಡೆ. ಎಲ್ಲಿಂದ ದುಡ್ಡು ಕೊಡ್ಬೇಕು ನಿನ್ಗೆ? ನಿನ್ ಮಕ್ಳು ಸಾಕಾಕೆ ಸಾಕಾಗಿದೆ. ನಿನಗ್ ಬೇರೆ ಎಲ್ಲಿಂದ ಸಂಪಾದನೆ ಮಾಡಿಕೊಡ್ಬೇಕು ಕುಡಿಯಕ್ ನಾನು? ಅವೆಲ್ಲ ನನಗೆ ಹೇಳಬೇಡ. ದುಡ್ಡು ಕೊಡೆ. ಸಂಪಾದನೆ ಮಾಡಿಕೊಟ್ಟಿದ್ಯಾ? ಇಲ್ಲ, ದುಡ್ಡು ಕೊಡು. ಎಲ್ಲಿಟ್ಟಾಳಿ ಮಮ್ಮ ದುಡ್ಡು? ಅಯ್ಯೋ, ನಿನ್ ಮನೆ ಹಾಳಾಗೋಗ. ಕೊಡೋ. ಹಾಳಾಗ್ ಹೋಗು, ನಿನ್ ಮನೆ ಹಾಳಾಗೋಗ್ಲಿ. ಅಣ್ಣ ಬಂದ್ರು, ನೀನ್ ಕುಡಿಯೋಣ, ನಮ್ದು ಆಯ್ತಾಗ್ಲಿ. ಹೇಳ್ರ, ಇಲ್ಲ ಕೂತಿದ್ದೀರಾ? ಸ್ಟ್ರೈಕ್ ಐತಿ, ಹೋಗ್ಬೇಕಲ್ರು. 45-90 ಹಾಕೊಂಡು ಹೋಗೋಣ ಬಾ ಅಣ್ಣ. ಏನ್ ಮಾಡ್ತಿದ್ದೀರಾ? ಅಣ್ಣ ಇವತ್ ಸ್ಟ್ರೈಕ್ ಐತಿ, ಹೋಗೋಣ. ಕುಡಿದ್ಬಿಟ್ಟು ಹೋಗ್ಬಿಡೋಣ. ಕುಡಿಯಪ್ಪ, ಬೇಗ ಕುಡೀರ. ಏನಣ್ಣ ಹೇಳ್ತಾ ಇಲ್ಲ? ಅಖಿಲ ಕರ್ನಾಟಕ ಮದ್ಯಪ್ರಿಯರ ಸಂಘಕ್ಕೆ ಜೈ ಜೈ ಜೈ. ಆಯ್ತಣ್ಣ, ಜೈ ಜೈ. ನಾ ಬೆಂಗಳೂರು ಬಂದ್ಬಿಟ್ಲಾ? ಅಬ್ಬ. ಮದ್ಯಪಾನ ಪ್ರಿಯರ ಸಂಘಕ್ಕೆ, ಕರ್ನಾಟಕ ಮದ್ಯಪಾನ ಪ್ರಿಯರ ಸಂಘಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನಮ್ಮ ಹುಡುಗರು ಹೋಗ್ಬಿಟ್ಟವ್ರ ವಿಧಾನಸೌಧಕ್ಕೆ. ಜೈ ಜೈ ಜೈ. ನನ್ನ ಗಂಡನ ಥರ ನನ್ನ ಮಕ್ಕಳು ಆಗಬಾರ್ದು. ನನ್ನ ಮಕ್ಳಿಗೆ ಚೆನ್ನಾಗಿ ಓದಿಸಿ ಒಳ್ಳೆ ಉದ್ಯೋಗ ಕೊಡಿಸ್ಬೇಕು, ಒಳ್ಳೆ ಆಫೀಸರ್ ಥರ ಮಾಡಬೇಕು. ಅದೇ ನನ್ನ ಗುರಿ. ಅಮ್ಮ ನಾನು ಪಾಸ್ ಆಗಿದ್ದೀನಿ. ಅಮ್ಮ, ನಾನು ರ್ಯಾಂಕಲ್ಲಿ ಪಾಸ್ ಆಗಿದ್ದೀನಿ ಅಮ್ಮ. ಅಪ್ಪ, ನಾನು ಕಷ್ಟಪಟ್ಟಿರೋದಕ್ಕೆ ಸಾರ್ಥಕ ಆಯ್ತು ಮಗನೆ. ಸಾಕಪ್ಪ, ಇಷ್ಟೇ ಅಮ್ಮ, ಸಾಕು ನಾನು ನನಗೆ. ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೌದಾ? ಅದು ಕಾಸು ಎಷ್ಟಾಗುತ್ತೆ ಅಮ್ಮ, ನಾನು ಒಳ್ಳೆ ರ್ಯಾಂಕ್ ತೊಗೊಂಡಿದ್ದೀನಿ. ವರ್ಷಕ್ಕೆ 1 ಲಕ್ಷ ಆಗ್ಬೋದು ಅಮ್ಮ. ಅಮ್ಮ ನಾನು ಇಂಜಿನಿಯರಿಂಗ್ ಮಾಡ್ತೀನಮ್ಮ. ನನಗೆ ಒಳ್ಳೆ ಕಾಲೇಜ್ ಸಿಗುತ್ತೆ, ನಾನು ಇಂಜಿನಿಯರಿಂಗ್ ಮಾಡ್ತೀನಿ. ನಿನಗೆ ಎಷ್ಟು ಆಗ್ಬೋದು ಮಗನೆ? ಅಷ್ಟೇ ಆಗತ್ತಮ್ಮ. ಅಣ್ಣಂದು ಎಷ್ಟು ಬರುತ್ತೋ ನಂದು ಅಷ್ಟೇ ಆಗುತ್ತೆ. ಇಬ್ರಿಗೂ ಅಂದರೂ ಅಷ್ಟಿಲ್ಲ ಮಗನೆ ನನ್ನ ಹತ್ರ. ಯಾರಾದರೂ ಒಬ್ರಿಗೆ ಓದಿಸೋ ಅಷ್ಟೇ ಶಕ್ತಿ ಇರೋದಪ್ಪ ನನ್ನ ಹತ್ರ. ಆಯ್ತಮ್ಮ, ಅಣ್ಣನೇ ಓದಲಿ, ನಾನು ಗೌರ್ಮೆಂಟ್ ಕಾಲೇಜಿಗೆ ಸೇರ್ಕೊತೀನಿ. ಏನಪ್ಪ, ನಿನ್ನ ತಮ್ಮ ಹಿಂಗೆ
ನೀನೇನು ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ಓದ್ತೀನಿ ಅಮ್ಮ. ಸರಿ ಮಗನೆ, ಸತ್ಯ ನೀವಿಬ್ಬರಾದರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ ಅಷ್ಟೇ ಸಾಕು. Yo man, watch him go on a stunning, stylish, handsome man, go man, Jackie. ಏ ನಮ್ದು ಬ್ಯಾಟಿಂಗ್ ಐತಿ. ನಮ್ದು ನಾವೇ ಏ ಟಾಸ್ ಹಾಕನ. ಫಸ್ಟ್ ನಮ್ದು ಬ್ಯಾಟ್ ಐತೆ ಬಾ. ನಮ್ದು ಫಸ್ಟ್. ನಾನ್ ಫಸ್ಟ್ ಆಡ್ತೀನಿ, ಯಾರಿಗೆ ಕೊಡಲ್ಲ. ನನ್ನ ಹತ್ರ ಇದೆ, ಬಾಲ್ ಇಲ್ಲ ಅಂದ್ರೆ ಹೆಂಗಪ್ಪ ಆಡ್ತೀರಾ? ನಾನ್ ಫಸ್ಟು. ಇವಾಗ ಅದೆಲ್ಲ ಬೇಡ, ನಾವು ಕ್ಲಾಪ್ಸ್ ಹಾಕೋಣ. ಓಕೆ, ಬೇ ನಮ್ದೇ ಬ್ಯಾಟ್. ಆಯ್ತು ಬಾರಪ್ಪ. ಬಾಲಿಂಗ್ ಯಾರ್ದು? ಓಕೆ, ನಾನು ಸೆಕೆಂಡು. 3rd, 4th, 5th. ಹಾಂ, ಓಕೆ, ಡನ್. ಬಾ ಥು. ಮಗ ಎಬುಲೇ ಬಳಗ್ನಾಗ ನೀರಾಗಿ ಬರ್ರಿಲೇ. ಬಗ್ಗು ಅವ್ನು ಹಾಕ್ತಾನೆ. ಲೇ ಕ್ಲಿಯರ್ ಆಗಿ ಹೇಳಲಿ, ಜನ ಅಪಾರ್ಥ ಅಲ್ಲೋ ಬಾಲಿಗೆ ನೀರ್ ಹಾಕಂತ ಹೇಳಿದ್ನು. ಸರಿಗಾಕೋ ನೀರ್ ಹಾಕು ಅಂತ ಹೇಳಕತ್ತೀನಿ. ಗುರು, ಟೀ ತಗೊಂಬರಪ್ಪ. ನವರತ್ನ ತಗೋಮ್ಮ. ಏನಾಯ್ತಪ್ಪ? ಸನ್ನಿ ಕಾಲೇಜಲ್ಲಿ ಯಾಕೋ ಕಾಣ್ತಾ ಇಲ್ಲ? ಸುಮ್ನಿರಪ್ಪ, ಮಾಡೋಕೇನೋ ಕೆಲಸ ಇಲ್ಲ ನಿಂಗೆ. ಅದಾನಿ ಅಂಬಾನಿ ಈ ವರ್ಷ ಆಸ್ತಿಯಲ್ಲಿ ದುಪ್ಪಟ್ಟು. ಮಗ, ನಾವು ಇವ್ರ ಥರ ಏನಾದರೂ ಸಾಧನೆ ಮಾಡ್ಬೇಕಲ್ಲ. ಲೀ, ನಿನ್ ಕಾಮನ ಕಂಟ್ರೋಲ್ ಮಾಡ್ಕೊ. ಜಿಂಕೆಗಳನ್ನು ನೋಡಿ ಜೊಲ್ ಸುರ್ಸೋದನ್ನ ಕಡಿಮೆ ಮಾಡು. ಜೀವನದಲ್ಲಿ ಉದ್ಧಾರ ಆಗ್ತಿ, ಅದೇ ನಿನ್ ದೊಡ್ಡ ಸಾಧನೆ. ಏನ್ ಮಗ? ಕರೆಕ್ಟ್. ಹೌದೌದು, ಕರೆಕ್ಟ್. ಏ ಬಿಟ್ರಪ್ಪ, ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟ ಮಾಡೋಣ ಬನ್ನಿ. ನಮ್ಮ ಹತ್ರ ಕಾಸಿಲ್ಲ, ನಮ್ಮ ಹತ್ರ ₹1 ದುಡ್ಡು ಇಲ್ಲ. ಚಿಂತೆ ಮಾಡ್ಬೇಡ್ರಿ, ಇವತ್ತು ಟ್ರೀಟ್ ನನ್ನ ಕಡೆಯಿಂದ. ಏನಾದ್ರೂ ತಿನ್ನಿ, ಎಷ್ಟಾದ್ರೂ ತಿನ್ನಿ. ಓಕೆ ಎಂಜಾಯ್. ಮಗ, ಇನ್ನ ನನ್ನ ಮಗ ಒಂದಿನೂ ₹1 ಚಾಕ್ಲೇಟ್ ತಿನ್ಸ್ತಾನಲ್ಲ, ಇವತ್ತಾಕೋ ಕರಿತಾವನ ಅಂತಂದ್ರೆ ಏನೋ ಸ್ಕೆಚ್ ಇಟ್ಟವನಲ್ಲ. ಏನೋ ಒಂದು ಕೆಚ್ಚಿದ್ದಂಗೆ ಐತಿ. ಯಾರ್ಯಾರಿಗೆ ಏನೇನ್ ಬೇಕು ಆರ್ಡರ್ ಮಾಡ್ಕೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿ, ಆಯ್ತಾ? ಓಕೆ ಓಕೆ. ವೇಟರ್, ಆರ್ಡರ್ ಮಾಡ್ರಪ್ಪ, ಯಾರಿಗೆ ಏನೇನು ಬೇಕು? ನಂಗೊಂದು ಚಿಕನ್ 65. ನಂಗೊಂದು ಫಿಂಗರ್ ಚಿಪ್ಸ್. 2 ಪ್ಲೇಟ್ ಬಾಲ್ಡ್ ಎಗ್ಗು, 3 ಬೀರು. ಓಕೆನಾ? ಒಂದು 3 ಬೀರ್ ತೊಗೊಂಬನ್ನಿ, ಫಟಾಫಟ್ ಬೇಗ. ಓಕೆ, ಊಟ ಮಾಡ್ರಪ್ಪ, ಊಟ ಮಾಡ್ರಿ. ಬಂತು, ರೆಡಿ, ತಗೊಳ್ಳಿ, ಮಜಾ ಮಾಡಿ. ಏನು ಅವ್ರತ್ನ ಕುಡಿಯೋ? ನಮ್ದೇನಿಲ್ಲಪ್ಪ, ಎಲ್ಲ ನಿಮ್ದೆ. ಅಲ್ಲ ಮಗ, ಬರೇ ನಮ್ಮನ್ನೇ ಕುಡಿಸ್ತಾ ಇದೀಯಾ? ನಮ್ಮ ಹುಡುಗರು ಚೆನ್ನಾಗಿರ್ಬೇಕಣ. ಆಜ್ ಕಾ ಶಾಮ್ ಮೇರಾ ನಾಮ್. ಎಂಜಾಯ್. ಅಮ್ಮ, ಒಂದು ₹2,000 ಕಡೆ ಬಿಸಾಕಮ್ಮ, ಹುಡುಗರು ಪಾರ್ಟಿ ಕೊಡಿಸ್ಬೇಕು. ಪಾರ್ಟಿನ? ಹೌದಮ್ಮ. ದುಡಿಯೋ ಯೋಗ್ಯತೆ ಇಲ್ಲ ಆಗ್ಲಿ, ಪಾರ್ಟಿ ಬೇರೆ ಕೇಡ ನಿಂಗೆ? ಹೇಳ್ಬಿಟ್ಟಿದ್ದೀನಮ್ಮ ಹುಡುಗರಿಗೆ. ನಿಮ್ಮನ್ ಸಾಕೋಗೋಸ್ಕರ ಮಂದಿ ಮನೆಯಲ್ಲಿ ಪಾತ್ರೆ ಉಜ್ತಾ ಇದ್ದೀನಿ, ನಿನಗೆ ಶೋಕಿ ಬೇರೆ. ಹೋಗೋ ಮಗ, ಬಕರ ಸಿಕ್ಕವನೆ ತಿನ್ಸ್ಲಾರೋನು, ಇವತ್ತು ಬೇಸ್ ತಿಂದು ಮುಂಡ ಮುಚ್ಚಿಬಿಡೋಣ ಮಗ. ಅದಕ್ಕೆ ಕುಡಿಬೇಡ್ರ ಅಂತ ಅನ್ನೋದು. ನಿಮ್ಮ ಮತ್ತೇನಾದ್ರು ಬೇಕಾದ್ರೆ ಆರ್ಡರ್ ಮಾಡ್ಕೊಂಡು ತೊಗೊಳ್ರ, ನಾಚಿಕೆ ಪಡ್ಬೇಡ್ರಿ. ನಾನು ಇವಾಗ ಬಿಲ್ ಕೌಂಟ್ರಿಗೆ ಹೋಗ್ಬಿಟ್ಟು ಎಷ್ಟಾದ್ರೂ ತಗೊಬರ್ತೀನಿ, ಏನ್ ಬೇಕಾದ್ರೆ ಆರ್ಡರ್ ಮಾಡ್ಕೋಕೆ. ವೇಟರ್, ಇವ್ರಿಗೆ ಏನ್ ಬೇಕು ಕೊಡು.
ಆಯ್ತು ಆಯ್ತು. ಓಕೆ ಏ ಸಾಕು ಮಚ್ಚೆ. ಸಾಕು 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 ಏಯ್ ಮಗ, ಸಾಕ್ಸೇ ನಾಚ್ಕೋಬೇಡ್ರಪ್ಪ. ನನ್ನ ಪಾಲಿಗೆ ನೀನೇ ಏಯ್, ದೇವ್ರು. ಏಯ್, ನಾಚ್ಕೋಬೇಡ್ರಿ. ಬರ್ತೀನಿ ಹಿಂಗ್ ಬರ್ತೀನಿ. ಓಕೆ ಮಗ ಥ್ಯಾಂಕ್ ಯು ಬಾಯ್. ಬಿಲ್ ಎಷ್ಟಾಯ್ತು? ಬಿಲ್ ಎಷ್ಟಾಯ್ತು ಇವ್ರದ್ದು? 1500 ಆಗಿದೆ ಮೇಡಮ್. ಸ್ವೈಪಿಂಗ್ ಮಿಷನ್ ಇದೆ ನಿಮ್ಮ ಹತ್ರ? ಇಲ್ಲ ಇಲ್ಲ, ಸ್ವೈಪ್ ಮಷಿನ್ ಇಲ್ಲ. ಓಕೆ ನಾನು ಡ್ರಾ ಮಾಡ್ಕೊಂಬರ್ತೀನಿ. ಓಕೆ. ಮಗ ಇವನೇನು ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ? ಹೌದಲ್ಲ, ಅವನಂತಾನಲ್ಲ ಬಿಡು ಮಗ, ಬರ್ತಾನೆ ಅವನು. ಪಕ್ಕ ಏನೋ ಮಿಸ್ ಆಗ್ತಾ ಇದೆ. ಬಿಲ್ಲು ಅಣ್ಣ ಬಿಲ್ಲು ಎಷ್ಟಾಯ್ತು ಸರ್? ಸರ್ ನಮ್ಮ ಹುಡುಗ ಕೊಡ್ಲಿಲ್ವಾ? ಅವಾಗಲೇ ಹೋದ್ರು ಅವರು. ನಾವು ಕೊಡ್ತೀವಂತ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಅವನ್ನೇ ಕರ್ಕೊಂಡ್ ಬಂದಿದ್ದು ಹೊಟ್ಟೆ ತುಂಬಾ ಊಟ ಮಾಡಿ ಅಂತ ಅಂದ್ಬಿಟ್ಟು. ದುಡ್ಡಿಲ್ಲ ಅಣ್ಣ ನಮ್ಮ ಹತ್ರ ಕಾಸಿಲ್ಲಣ್ಣ. ನಮ್ಮ ಮೇಡಮ್ ಹತ್ರ ಕರ್ಕೊಂಡು ಹೋಗ್ತೀನಿ, ಅವರಿಗೆ ಹೇಳ್ರಿ. ಅದು 1500 ರೂಪಾಯಿ ಬಿಲ್ ಆಗಿದೆ ಮೇಡಮ್. ಆದರೆ ಇವ್ರ ಹತ್ರ ದುಡ್ಡಿಲ್ಲ ಅಂತೆ ಮೇಡಮ್. ಬಿಲ್ ಇಲ್ಲ ನಿಮ್ಮ ಹತ್ರ? ಮೇಡಮ್ ದುಡ್ಡು ನಮ್ಮ ಹತ್ರ ಕಟ್ಲಿಕ್ಕೆ? ದುಡ್ಡಿಲ್ಲ, ನಾವು ಮನೆಗೆ ಹೋಗ್ಬೇಕು ಮೇಡಮ್. ಹೋಗಿ ಮತ್ತೆ ಮುಸ್ರೆ ತಿಕ್ಕಿ ಮತ್ತೇನ್ ಮಾಡೋದು? ಒಂದ್ಸಾರಿ ಕ್ಷಮಿಸ್ಬಿಡಿ. ನಾನು ತೋರಿಸ್ತೀನಿ ನಡೀರಿ ಮುಸ್ರೆ ಹೇಗೆ ತಿಕ್ಕೋದಂತ. ಎಲ್ರು ನಡೀರಿ, ಎಲ್ರೂ ಕರ್ಕೊಂಡೋಗಿ. ಕ್ಯಾಂಟೀನು ಬೇಡ, ಪಾರ್ಟಿನೂ ಬೇಡ, ಯಾರಿಂದೆ ಹೋಗೋದು ಬೇಡ, ಕುಡಿಯೋದು ಬೇಡ. ಬಾಯಪ್ಪ ಇದು ಯಾರು ಬರೆದ ಕಥೆಯೋ? ಇದು ಕಟ್ ಮಾಡೋ. ಇನ್ನ ಇದೆ, ಅಣ್ಣ, ತರ್ತೀನಿ. ಇಷ್ಟೇ cut ಮಾಡಿದ್ರೆ ಮುಗಿತಾ? ಇನ್ನೂ ಇದೆ. ಇನ್ನೂ ಇದೆ? ಹಾ, ಇನ್ನೂ ಇದೆ. ಬಾಯ್ಲಿ ಅದು ತಗೋ. ಆಯ್ತಣ್ಣ, ಓಕೆ ಅಣ್ಣ, ಸರಿ ಅಣ್ಣ. ನೋಡಲ್ಲಿ ಇಡು. ಆಮೇಲೆ ಅದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋ. ಓಕೆ ಅಣ್ಣ. ಯೋಣ ಮತ್ತೈತಾ? ಹಾ, ಇನ್ನೂ ಇದೆ. ಮತ್ತೈತಾ? ಏ ಸಾಕಡ ಸಾಕಡ, ಇನ್ನೂ ಇದೆ, ತರ್ತೀನಿ. ಇನ್ನೊಂದ್ಸತಿ ಇಲ್ಲ, ಇಲ್ಲ. ಮಾಡಲಡ. ಸಾಕಡ ಸಾಕಡ. ಇನ್ನೂ ಇದೆ. ಇನ್ನೊಂದು ಮೂಟೆ ಇದೆ. ಏನು ಮಾಡೋಕ್ಕಾಗಲ್ಲ, ಮಾಡ್ರಿ, ಊಟ ಮಾಡಿರಿ. ಮಗ ಒಂದಿನನೂ ಕೆಲಸ ಮಾಡ್ದಾರಲ್ಲ ಮಗ, ರಾತ್ರಿ ಎಲ್ಲ ಕೆಲಸ ಮಾಡಿಸ್ಬಿಟ್ಟ ಮಗ, ಮೈ ಕೈ ನೋವುಲು. ಮಗ ಜಾಕಿ ಇಲ್ಲೇ ಕುಂತವನ್ ಮಗ. ಹಲೋ ಸಲ್ಗ, ಅದೇ ಕಣೋ ಸಾಯಂಕಾಲ ಪಾರ್ಟಿ. ಹಂಗೆ ಒಂದು ಗೇಮ್ ಆಡೋಣ. ಓಕೆ ಯಾವುದಂತನಾ? ಡೇರ್ ಟ್ರೂತ್. ಮಜಾ ಬರುತ್ತೆ. ಎಲ್ಲರೂ ಸಾಯಂಕಾಲ ಬಂದ್ಬಿಡಿ ಶಾರ್ಪ್ ಆಗಿ. ಓಕೆ ಎಲ್ಲರಿಗೂ ಹೇಳ್ಬಿಡು. ಸಲ್ಗ, ಹೆಬ್ಬುಲಿ, ನಾಗ ಎಲ್ರಿಗೂ. ಓಕೆ ಬಾಯ್ ಮಗ, ವೇಟ್ ಮಾಡ್ತಿರ್ತೀನಿ. ಇವಾಗ ಎಲ್ಲರೂ ಡೇರ್ ಆ್ಯಂಡ್ ಟ್ರೂತ್ ಗೇಮ್ ಆಡೋಣ. ಓಕೆ ಎಲ್ಲರೂ ಕರೆಕ್ಟಾಗಿ ಹೇಳ್ಬೇಕು, ಗೊತ್ತಲ್ಲ ಆಮೇಲೆ. ಡೇರ್ ಆರ್ ಟ್ರೂತ್? ಟ್ರೂತ್. ಓಕೆ ಕರೆಕ್ಟಾಗಿ ಹೇಳ್ಬೇಕು ಇದನ್ನ. ಓಕೆ ಹೌದು ಟ್ರೂತ್. ಮಗ ಸತ್ಯ ಹೇಳ್ಬೇಕು, ಇಲ್ಲಾಂದ್ರೆ ನಿನ್ನ ಮಷಿನ್ ಮೇಲೆ ಆಣೆ. ಹೇಳ್ತೀನಿ, ಬಟ್ ಯಾರ ಮುಂದೆನೂ ಹೇಳ್ಬಾರ್ದು, ಹಾಂ, ನಗ್ಬಾರ್ದು ಕೂಡ. ಹಾಂ, ಅವತ್ತು ರಾತ್ರಿ ನೀವೆಲ್ಲ ಮಲಗಿದ್ರಲ್ಲ, ಕೂಲ್ ಡ್ರಿಂಕ್ಸ್ ಕುಡಿದೆ, ಅವತ್ತೇನೋ ಉಪ್ಪುಪ್ಪಾಗಿತ್ತು ಕಣ. ಅವತ್ತು ಏನು ಟೇಸ್ಟ್ ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಲೋ, ಅದು ಹೆಬ್ಬುಲಿ ಹುಚ್ಚು ಎದಿಟ್ಟಿರ್ತಾನೆ ಕಣ, ಅದನ್ನು ಕುಡ್ದಿದೀಯಲ್ಲ. ಓ ಮಗ, ಅವತ್ತು ಅರ್ಜೆಂಟಲ್ಲಿ ಡ್ರಿಂಕ್ ಮಾಡಿದ್ನಲ್ಲ, ಅವಾಗ ಹುಚ್ಚಿ ಹೋಗಕ್ಕಾಗಲಿಲ್ಲ. ನಾನೇ ಅಲ್ಲಿ ಬಾಟ್ಲ್ ಸಿಕ್ತಂತೇಳಿ ಹುಚ್ಚಿ ಹೋಯ್ದಿಟ್ಟಿದ್ದೆ. ಹುಚ್ಚಿ ಹೋಯ್ದಿಟ್ಟಿದ್ದ ಮಗ ಅವತ್ತು. ಹೆಂಗಿದ್ರು ಬೀರ್ ಕುಡಿಯಲ್ಲ, ಹೆಬ್ಬುಲಿದಾದ್ರೂ ಕುಡ್ದಿದ್ದೆ ಬಿಡು ಮಗ, ಹೋಗ್ಲಿ. ಏನಕ್ಕೆ ಹಂಗೆ ಮಾಡ್ತಿರಲ್ಲ? ಕುಡಿಯಲ್ಲ ಅಂದ್ರೆ ಎಬ್ಬುಲಿದು ಇದನ್ನ ಯಾರ ಮುಂದೆ ಹೇಳ್ಕೊಳಕ್ ಹೋಗ್ಬಿಡ ಬಿಡು ಮಗ. ಹೇಳಕ್ ಹೋಗ್ಬೇಡ ಮಗ ಯಾರ ಮುಂದೆ. ಟ್ರೂತ್ ಆರ್ ಡೇರ್? ಡೇರ್ ಮಗ. ಹೇಳ್ರಪ್ಪ ಏನಾದ್ರು ಒಂದು ಟಾಸ್ಕ್. ಮಗ ದಮೈತಾ? ಐತಿ ಮಗ. ನಿಜವಾಗ್ಲು ಮಾಡ್ತೀಯಾ? ಮಾಡ್ತೀನಿ. ನಿಜವಾಗ್ಲು? ನಿಜವಾಗ್ಲು. ರಾತ್ರಿ ಸುಮಾರು 12 ಗಂಟೆಗೆ ಸ್ಮಶಾನದಲ್ಲಿ ದುರ್ಗಪ್ಪನ ಗೋರಿ ಮೇಲೆ. ಹೌದು, ಗೋರಿ ಮೇಲೆ ಸಿಗರೇಟ್ ತಗೊಂಡು ಲಚ್ಚಿ ಅದ್ರ ಮೇಲೆ ಇಟ್ಟು ಸಬಾಷ್ ಬರಬೇಕು. ದಮ್ಮಿದೇನಾ? ಮಾಡ್ತೀನಿ. ಮಾಡ್ತೀಯಾ? ದಮ್ಮಿದೆ. ನೋಡ್ತೀಯಾ?
ಓಕೆ ಮಗ. ಓಕೆ. ನೋಡೋಣ. ಅಂಕಲ್ ಹ್ಯಾಪಿನಾ? ಟಾಟಾ, ಬಾಯ್ ಬಾಯ್, ಲವ್ ಯು. ಅಣ್ಣ ನನಗೆಲ್ಲಣ್ಣ ಸಿಗರೇಟು. ಓಕೆ, ಟ್ರೂತ್ ಆರ್ ಡೇರ್? ಓಕೆ ಡೇರ್ ಮಗ, ನಿಮಗೆ ಕೊಡೋಕ್ಕೂ ಧೈರ್ಯ ಬೇಕು. ಈಗ ನೋಡ್ರ ಏನಿಲ್ಲ, ಇವಾಗ ಕೆಳಗೆ ಕರ್ಕೊಂಡು ಹೋಗ್ತೀನಿ. ಕೆಳಗಡೆ ಯಾವುದೇ ಹುಡುಗಿ ಹೋಗ್ತಾ ಇರಲಿ, ಅವಳು ಕಿಸ್ ಕೊಡಬೇಕು. ಜೀವನದಲ್ಲಿ ಎಷ್ಟು ಹುಡುಗಿ ಕೊಟ್ಟಿಲ್ಲ ಮಗ, ಇದೊಂದು ಸವಾಲೇನ್ರು. ಈಗ ಕೊಡು ಮಗ, ಈಗ ಕೊಡು. ಆಯ್ತು, ಇವಾಗ ಓಕೆ. ಸಲಾಗ ಬಾ, ತೋರ್ತೀನಿ ಬಾ. ನೋಡ್ ಮಗ, ನಾನು ಹೇಳಿದ್ ಮಾಡ್ಬೇಕು. ಓಕೆ ನೋಡ್ರೋ, ಇವಾಗ ಒಪ್ಕೊಂಡಿದ್ದಾನೆ ಪಕ್ಕ. ಮಗ ಮಗ ಅಲ್ಲಿ ನೋಡು, ಹೋಗು ಹೋಗು, ಪಪ್ಪಿ ಕೊಡು, ಹೋಗು ಹೋಗು. ಇಷ್ಟೇನಾ? ಅಷ್ಟೇ, ಹೋಗು. ಮಗ ನಿಂದು ನಿನಗೆ ಬಂದೈತಿ, ನಿನಗೆ. ಓ ಸರಿಯಪ್ಪ, ಹೇಳ್ರಿ. ಡೇರಾ? ಡೇರ್ ಮಗ, ಡೇರ್ ಅಂತೆ. ಓಕೆ ಮಗ ನೀನ್ ಹೇಳೋ ಚೆನ್ನಾಗಿ ಹೇಳು. ಹೇಳು ನೀನ್ ಹೇಳು. ಇಡ್ತೀನಿ ನೋಡಿ ಈಗ. ಹಾ ಓಕೆ ಓಕೆ. ಕಾಲೇಜು ಟೆರೆಸ್ ನೋಡಿದಿ ತಾನೆ? ಎಷ್ಟು ಸಲ ಹೋಗಿಲ್ಲ. ಹೌದಾ? ಟಾಪ್ ಅಲ್ಲಿ ಇದೆ ತಾನೆ ಟೆರೆಸ್? ಟಾಪ್ ಅಲ್ಲಿ. ಹೌದು. ಟಾಪ್ ಅಲ್ಲಿ ನಿಂತ್ಕೊಂಡು ಸುಸು ಮಾಡ್ಬೇಕು. ಸುಸು ಮಾಡ್ಬೇಕಾ? ಮಾಡ್ತೀಯಾ? ಸುಸು ತಾನೆ ಸುಸು ತಾನೆ. ಎಲ್ಲ ಡೇರೆ ಹೇಳ್ದಷ್ಟು ಸುಲಭ ಅಲ್ಲ ಮಗ. ಕೊಡೋದಿಲ್ಲ ರೇಂಜಲ್ಲಿ ಕೊಡ್ಬೇಕಂದ್ರು. ಆಯ್ತು, ಮಾಡ್ತೀನಿ, ಡನ್. ಓಕೆ ಮಗ, ನೋಡೇ ಬಿಡ್ತೀನಿ ಬಾ. ಮಗ ಇವಾಗ ಉಳಿದಿರೋದು ಯಾರು ಹೇಳಿ? ಬಳ್ಳಾರಿ ಡಾಗ. ತಿರುಗಿಸ್ತೀನಿ. ಓಕೆ, ನಿನಗೆ ಬಂದಿದ್ದಾನಾಗ ಕರೆಕ್ಟಾಗಿ ಹೇಳ್ಬೇಕು. ಡೇರ್ ಆರ್ ಟ್ರೂತ್? ಡೇರ್ ಆರ್ ಟ್ರೂತ್? ಡೇರ್ ಮಗ, ಡೇರ್ ಅಂತೆ. ಸರಿ ಕಣೋ, ಇದೆ ನಿನಗೆ. ಮಾಡ್ತೀಯಾ? ಪಕ್ಕ ಹೇಳ ನಾನು. ಸರಿ ಕಣೋ. ಏನ್ ಗೊತ್ತಾ ನಿಮ್ಮ ಮನೆಯಲ್ಲಿ ಎಣೆ ಇದೆಯಾ? ಇದೆ ಅಂತ ಕಣ್ರೋ. ಸರಿನಾ? ಎಣೆ ತಗೊಂಡು ಆನೆ ಹತ್ರ ಇಟ್ಬಿಟ್ಟು ಟಕ ಟಕ ಹತ್ಬಿಟ್ಟು ಆನೆ ತಿಕ್ಕ ಕೆರಿಬೇಕು. ಆಟಕ್ಕಿಲ್ಲ ಪೋ ನಾನು. ಬಾರೋ ಏನಾದ್ರು ಮಾತಾಡ್ರೋ. ನವರತ್ನ ಹಿಂಗ್ ನಡೀತದೆ. ಹಾಯ್ ಮಗ, ಹಾಯ್. ಮತ್ತೆ ಅಣ್ಣ ಜಾಕಿಗುಂಟಿ ಒಂದ್ ಸಿಗರೇಟ್. ಒಂದ್ ಸಿಗರೇಟ್. ಏನ್ ಮಗ ಇಂಟರ್ವ್ಯೂ ಏನಾಯ್ತು? ಆಸ್ ಯೂಶುವಲ್ ಅದೇ ಮಗ, ಮತ್ತೆ ರಿಜೆಕ್ಟು, ಸೆಲೆಕ್ಟ್ ಆಗಲಿಲ್ಲ ಮಗ. ಮತ್ತೆ ನಿಮ್ದೆಲ್ಲ ಏನಾಯ್ತು? ಅದೇ ಮಗ, ಆಸ್ ಯೂಶುವಲ್. ನಾನು ಇದ್ದಿದ್ದೆಲ್ಲ ನಮ್ಮ ಮನೆ ಬರ ಸೇಮ್ 6ಕ್ಕೆ ಇರಲ್ಲ 3ಕ್ಕೆ ಇಳಿಯಲ್ಲ. ಏನೋ ಸಿಗರೇಟ್ ಇಳಿದು ಇನ್ನೂ ಬರಲಿಲ್ಲ? ಹೇಳಿನ್ ಮಗ, ನಾನೇ ನೀನೇ ತರ್ತೀನಿ. ಹೋಗಿ ತೊಗೊಂಬ ಹೋಗೋ. ಓ ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು ಸೋ ಮಚ್. ಮಗ ಅವನೇ ಸ್ಪೆಷಲ್ಲಾ? ಎಲ್ಲ ಕುಡಿತಾ ಇದೀವಿ ಮಗ, ಅದಕ್ಕೆ ಹೇಳಿನಿ. ಅನ್ವಯ ಆಗುತ್ತೆ. ನಿರುದ್ಯೋಗಿ ಪದವೀಧರರಿಗೆ ಮಾಸಿಕವಾಗಿ 3,000 ರೂಪಾಯಿ, ಡಿಪ್ಲೊಮಾ ಪಾಸ್ ಆದವರಿಗೆ 1,500 ರೂಪಾಯಿ ಆರ್ಥಿಕ ನೆರವನ್ನ ನೀಡಲಾಗುತ್ತೆ. ಉದ್ಯೋಗ ಸಿಗೋ ತನಕವೂ ಕೂಡ ಫಲಾನುಭವಿಗೆ ಹಣ ವರ್ಗಾವಣೆ ಮಾಡಲಾಗುತ್ತೆ. ಇದು ಈ ಹೇಳ್ತೀನಿ ಮಗ, ನಾವು ಡಿಗ್ರಿ ಪಾಸ್ ಆಗಿದ್ವಿ ತಾನೆ? ಓಕೆ. ಗೌರ್ಮೆಂಟ್ ಅವರು ನಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಕೊಡ್ತಾರೆ. ಮೇಲೆ ಮಜಾ ಮಾಡ್ಬೋದು ಹೊಡಿಯೋರ್ ಕೈಗೆ. ಮಗ ಇನ್ಮೇಲೆ 2 ವರ್ಷ ನಿಮ್ಗೆ ಏನು ಚಿಂತೆ ಇಲ್ಲ. ತಿಂಗಳ 2,000 ರೂಪಾಯಿ ಬರ್ತಾ ಇರುತ್ತೆ.
ಅದರಲ್ಲಿ ರಮ್ಮಿ ಸರ್ಕಲ್ ಐಪಿ ಆಡ್ಕೊಂಡು ಮಜವಾಗಿರ್ಬೋದು. ಬರೀ ನಮಗೊಂದೇ ಅಲ್ಲ, ಪ್ರತಿ ಮನೆ ರೇಷನ್ ಕಾರ್ಡಿಗೂ 2,000 ರೂಪಾಯಿ ಕೊಡ್ತಾವ್ರೆ. ಓ ಏನಾಯ್ತಣ್ಣ? ಏನಾಯ್ತು? ಯಾಕೆ ಮಗ ಏನಾಯ್ತು? ಕೂತ್ಕೊಡ್ರು ಹೇಳ್ತೀನಿ. ಯಾಕೆ ಏನಾಯ್ತು? ಇದು ತಪ್ಪು ಮಗ. ಇದರಿಂದ ನಾವು ಸೋಂಬೇರಿಗಳಾಗ್ತೀವಿ. ಸರ್ಕಾರ ಮಾಡ್ತಾ ಇರೋದು ಇದು ತಪ್ಪು. ಓ ಗಾಂಧಿ. ಹಾಗಾದ್ರೆ ನಿನ್ ಪ್ರಕಾರ 2,000 ರೂಪಾಯಿ ಕೊಡ್ತಾ ಇರೋದು ತಪ್ಪಾ? ಇಲ್ಲ, 2,000 ಕೊಡ್ತಾ ಇರೋದು ರಾಂಗ್ ಅಂತ ಹೇಳ್ತಾ ಇಲ್ಲ. ಮತ್ತೆ ಬಟ್ 2,000 ಕೊಟ್ರಲ್ವಾ, ಹೌದು. ಅದರ ಜೊತೆಯಲ್ಲಿ ಯಾರು 2 ಗಿಡಗಳನ್ನ ನೆಡ್ತಾರೋ ಅವರಿಗೆ 2,000 ಅಂತ ಆ ಥರ ಬೆನಿಫಿಟ್ ಮಾಡಿದಿದ್ರೆ ಇವತ್ತು ನಡೀತಾ ಇರುವಂತ ಗ್ಲೋಬಲ್ ವಾರ್ಮಿಂಗ್ ಆಗಿರಬಹುದು, ಮತ್ತೇನು ಬರಗಾಲ ಬರ್ತಾ ಇದೆ, ಏನು ಮಳೆ ಆಗ್ತಾ ಇಲ್ವೋ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಬೋದಾಗಿತ್ತು. ಸೊ ಈ ಥರ ಮಾಡೋದ್ರಿಂದ ಬೇರೆ ಥರನೇ ಮೆಸೇಜ್ ಕೊಡ್ಬೋದಾಗಿತ್ತು. ಹಾಗಾಗಿ ಇದನ್ನು ಇನ್ನೂ ಬೆಟರ್ ಮಾಡ್ಬೋದಾಗಿತ್ತು. ಇದನ್ನು ಯೋಚನೆ ಮಾಡಬೇಕಾಗಿತ್ತು ಸರ್ಕಾರ. ಹಲೋ, ಎಬುಲೆ ಆರಾಮದಿಯಾ? ಹ್ಞೂ ಮಗ, ಅದೇ ರೆಗ್ಯುಲರ್ ಡೇಗೆ ಬಂದ್ಬಿಟ್ರೋ. 2 ಟೀ, 1-2 ಸಿಗರೇಟ್ ಮಗ. ಬರ್ತೀರ? 5,000 ರೂಪಾಯಿ ಸಾಕಾಗ್ತಿಲ್ಲ ಮಗ. ರಮ್ಮಿಗೆ IPLಗೆ ಅಲ್ಲೇ ದುಡ್ಡು ಸಾಕಾಗ್ತಿದೆ ಕಣ. ಏನಾದರೂ ಮಾಡ್ಬೇಕು ಮಗ. ನಾವೇನಾದ್ರೂ ಬಿಸ್ನೆಸ್ ಮಾಡೋಣ? ಏನಂತಿಲ್ಲ? ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ? ಇದನ್ನಲ್ಲಪ್ಪ ನಮ್ ದೊಡ್ಡಪ್ಪ ಸಿದ್ದಪ್ಪ. ಹೌದು ಹುಲಿಯ. ಹಂಗೆ ಅಬ್ಬಬ್ಬಾ ಬಾಳ ತಲೆ ನೋವು ಕಣೋ. ಬಳ್ಳಾರಿನಾಗ ಅಕ್ಕಂದು ನನ್ನ ಹತ್ರ 2 ಇದಾವ ಕಣ. ಏನೋ ಏನೋ ಹಂಗಂದ್ರೆ ಡೋಲೋ 650. ಏನೋ ಮಗ, ಬಸ್ ತುಂಬಾ ಬರೀ ಗಂಡ್ ಮಕ್ಕಳೇ ಅವರಲ್ಲೋ ಮಗ. ಮ್ಯಾಟ್ರ್ ಏನ್ ಗೊತ್ತಾ? ಗೌರ್ಮೆಂಟ್ ಗ್ಯಾರಂಟಿ ಎಫೆಕ್ಟ್ ಕಣೋ. ಹೌದಾ? ಅದಕ್ಕೆ ಇಷ್ಟು ಜನನ? ಹೌದು. ಏನದು? ಯಾವ ತರ? ಭಾಗ್ಯ ಯೋಜನೆನಾ? ಹೌದು. ಪ್ರೈವೇಟ್ ಬಸ್ಗಳೆಲ್ಲ ಗಂಡ್ ಮಕ್ಕಳಿಗೆ, ಗೌರ್ಮೆಂಟ್ ಬಸ್ಗಳೆಲ್ಲ ಹೆಣ್ಮಕ್ಳಿಗೆ. ಅದಕ್ಕೆ ನಮ್ ಭಟ್ರು ಹೇಳಿರೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನೆಕ್ಸ್ಟ್ ಇಳಿಬೇಕು. ನೆಕ್ಸ್ಟ್ ಸ್ಟಾಪಿಗೆ ಇಳಿದ್ಬಿಡ. ಏನಿಲ್ಲ, ಇವತ್ತು ಮ್ಯಾನೇಜರ್ ಹತ್ರ ಹೋದ್ರೆ ಅವನೇ ಗಾಬರಿ ಆಗ್ಬಿಡ್ಬೇಕು. ಆ ತರ ಇರ್ಬೇಕು. ಓಕೆ. ಹೌದು. ನಾವ್ ಹಾಕೋ ಪಾಯಿಂಟಿಗೆ ಮ್ಯಾನೇಜರ್ ದಂಗ ಆಗ್ಬೇಕು ಕಣ. ಓಕೆ ಪಕ್ಕಾ. ಏನಾದ್ರು ಹೆಲ್ಪ್ ಬೇಕಾಯ್ತಾ? ಯಾಕೊಬ್ರೆ ನಿಂತಿದ್ದೀರಾ? ಹ್ಞೂ ಅಣ್ಣ, ಬಸ್ ಬರ್ತಿರೋದು ಯಾವ್ದು ಸ್ಟಾಪ್ ಮಾಡ್ತಾ ಇಲ್ಲ. ಯಾವ್ದಾದ್ರು ಪ್ರೈವೇಟ್ ಬಸ್ ಬಂದ್ರೆ ಅದು ಕಳಿಸಿ. ಹೌದಾ? ಯಾಕೆ? ಗೌರ್ಮೆಂಟ್ ಬಸ್ ಇದೆಯಲ್ಲ, ಗೌರ್ಮೆಂಟ್ ಬಸ್ಗೆ ಹೋಗಿ. ಇಲ್ಲ ಅಣ್ಣ, ಮನೆ ಸರ್ಕಾರ ಬಂದಾಗಿಂದ ಸ್ಕೀಮ್ ತಂದು ಯಾವ ಬಸ್ಗಳು ಫ್ರೀ ಬರ್ತಾ ಇಲ್ಲ ಅಣ್ಣ. ನಮ್ಮಂತರ್ಗಳೆಲ್ಲ ಕಷ್ಟ ಆಗ್ತಿದೆ ಅಣ್ಣ. ಅಲ್ಲ, ನಿಮಗೆ ಸೀಟ್ ರಿಸರ್ವ್ ಇರುತ್ತಲ್ಲಪ್ಪ. ಇಂಥ ಸ್ಕೀಮ್ ತರಕ್ಕಿಂತನೂ ಅವಶ್ಯಕತೆಗೆ ಯಾರಿಗೆ ಏನೇನು ಬೇಕೋ ಅಷ್ಟು ಮಾಡಿದ್ರೆ ತುಂಬ ಅನುಕೂಲ ಆಗ್ತಿತ್ತು. ಇವಾಗ ಈ ಸ್ಕೀಮ್ ಬಂದಾಗಿಂದ ಕುಂಡ್ರಿಗೂ ತುಂಬ ಕಷ್ಟ ಆಗ್ತಿದೆ ಅಣ್ಣ. ಮ್ಯಾನೇಜರ್ ಒಳಗಿದ್ದಾರೆ, ಬನ್ನಿ. ತಲೆಗೆ ಈ ತರ ಬಂದು ಕೆಲಸ ಮಾಡ್ತೀನಿ ನಾನು. ಇದಕ್ಕೆ ಬರ್ತಿ ಕೆಲಸ ನೀನು? ಇದನ್ನ ಕೆಲಸ ಮಾಡೋದು? ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಬನ್ನಿ ಕುಡಿ ಸರ್. ಸರ್ ಏನು ಟೀ ತಂತೀರಾ ಕಾಫಿ ತಂತೀರಾ? ಕಾಫಿ. ಹೋಗಿ ಸಾಹೇಬ್ರಿಗೆ ಕಾಫಿ ತಗೊಂಬ ಹೋಗು. ಹೇಳಿ ಸರ್, ಏನಾಗಬೇಕಾಗಿತ್ತು? ಆ್ಯಕ್ಚುಲಿ ನಮಗೆ ಲೋನ್ ಬೇಕಾಗಿತ್ತು. ಓ, ಲೋನ್ ಬೇಕಾ ನಿಮಗೆ? ಬೀಜ ಬಾಯಿಗೆ ಬಂದಿದ್ರಲ್ಲೋ, ನಾನು ಯಾರೋ ಆಫೀಸರ್ ಕಂಡಿದ್ದೆ, ಮೊದಲೇ ಹಾರ್ಟ್ ಪೇಷೆಂಟ್. ಹೇಳಿ ಸರ್, ಯಾವ್ದ್ರ ಮೇಲೆ ಲೋನ್ ಬೇಕು ನಿಮಗೆ? ಸೋರ್ಸ್ ಆಫ್ ಡಾಕ್ಯುಮೆಂಟ್ಸ್ ಏನಿದೆ ಕೊಡಿ. ನಿಮ್ದು ಆದಾಯ ಏನಿದೆ ಕೊಡಿ. ಡಿಗ್ರಿ ಸರ್ಟಿಫಿಕೇಟ್. ನಿಮ್ದಪ್ಪ?
ಸರ್ ನಿಮ್ದಪ್ಪ ಸೋರ್ಸ್ ಆಫ್ ಇನ್ಕಮ್ ಸರ್. ಸೋರ್ಸ್ ಆಫ್ ಇನ್ಕಮ್ ನಮ್ದು ಆಧಾರ್ ಕಾರ್ಡ್ ಸರ್. ಸರ್ ರೇಷನ್ ಕಾರ್ಡ್. ಇದು ನಿಮ್ಮ ಡಾಕ್ಯುಮೆಂಟ್. ಹಾಂ, ಇದು ಡಾಕ್ಯುಮೆಂಟ್. ಆಯಿತು, ನಾನು ಲೋನ್ ಕೊಡ್ತೀನಪ್ಪ. ಯಾವ ಥರ ತಿರ್ಸ್ತೀರಿ? ಇದೇ ನಮ್ಗೆ ಇದೇ ನಮ್ಮ ಗ್ಯಾರಂಟಿ. ಐಸೆ ಗೆಟ್ ಔಟ್. ಯಾರು ಇವ್ರು ಹೋಗ್ಬಿಟ್ಟಿದ್ದು? ಗೆಟ್ ಔಟ್. ಇಂಥವ್ರು ಯಾರು ಹೋಗ್ಬಿಟ್ಕೊಂಡಿರೋದು? ಗೆಟ್ ಔಟ್. ಇಂಥವ್ರು ಯಾರು ಹೋಗ್ಬಿಟ್ಕೊಂಡಿರೋದು? ನಮ್ಮ ನಂಬಿನ ಸರ್ಕಾರ 3,000 ದುಡ್ಡು ಕೊಡ್ತಿದ್ದಾರೆ. ಇವನಿಲ್ದು ಇವನು ಅಪ್ಪ ಕೊಡ್ತಾನ. ಬನ್ರ ಕರೆಕ್ಟ್ ಮಗ. ಕರೆಕ್ಟ್. ಬೇರೆ ಬ್ಯಾಂಕಿಗೆ ಬಾರೋ, ಏನಾಗುತ್ತೆ? ಯಾಕೋ ತುಂಬ ಸುಸ್ತಾಗ್ತಾ ಇದೆ. ಕಾಸು ಬೇರೆ ಇಲ್ಲ. ನನ್ನ ಮಗನಿಗಾದರೂ ಫೋನ್ ಮಾಡೋಣ. ಫೋನೇ ಹೋಗ್ತಾ ಇಲ್ಲಲ್ಲ. ಇನ್ನೊಂದು ಸರಿ ಆದರೂ ಮಾಡೋಣ. ಎಸ್ ಕಮೇನ್. ಕೆಮ್ಮು, ಸುಸ್ತು, ರಕ್ತನೂ ಬರ್ತಾ ಇದೆ. ಹೌದಾ? ಎಷ್ಟು ದಿನ ಆಯಿತು? ಏನೋ ಒಂದು 2 ದಿವಸದಿಂದ. 2 ದಿವಸ ಆಯಿತಾ? ಕೆಮ್ಮು ಏನಾದ್ರು ಜಾಸ್ತಿ ಆಗಿದೆನಾ? ಹೌದು, ಸ್ವಲ್ಪ ಜ್ವರ ಬಂದಂಗೆ ಆಗುತ್ತೆ. ಆದರೆ ಕೆಮ್ಮುವಾಗ ಏನಾದರೂ ಬ್ಲಡ್ ಬರ್ತಿದೆಯಾ? ಉಸಿರಾಡಮ್ಮ. BP ನಾರ್ಮಲ್ ಇದೆ. ಸರಿ. ಅಣ್ಣ, ಇದೆಷ್ಟಾಗುತ್ತೆ ಹೇಳಿ? $1,500 ಆಗುತ್ತಮ್ಮ. ಇಷ್ಟು ದುಡ್ಡು ನನ್ನ ಹತ್ರ ಇಲ್ಲಲ್ಲ. ಅಮ್ಮ, ಅಲ್ಲಿ ಜನ ಔಷಧಿ ಕೇಂದ್ರ ಇದೆ, ನೀವು ಅಲ್ಲಿ ಹೋಗಿ ಕಡಿಮೆ ರೇಟಲ್ಲಿ ಸಿಗುತ್ತೆ. 350 ಆಗುತ್ತೆ. ಕೊಡ್ಲಾ? ಸರಿ, ಕೊಡಿ. ಈ ಟ್ಯಾಬ್ಲೆಟು ಊಟ ಆದಮೇಲೆ ತಗೊಳ್ಳಿ, ಮತ್ತು ಇದು ಮಧ್ಯಾಹ್ನ ತಗೊಳ್ಳಿ. ಇದು 1 ಕಪ್ ತಗೊಳ್ಳಿ, ಬೆಳಿಗ್ಗೆ ರಾತ್ರಿ. ಚೈನ್ ತಗೊಳ್ಳಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅಲ್ಲಮ್ಮ, ನಾನು ಹೇಳಿರೋದೇ ಬೇರೆ ಕಂಪನಿ, ನೀವು ತಂದಿರೋದೇ ಬೇರೆ ಕಂಪನಿ. ಅಷ್ಟು ಪವರ್ಫುಲ್ ಟ್ಯಾಬ್ಲೆಟ್ ಅಲ್ಲ ಇದು. ನಾನು ಹೇಳಿರೋ ಮಾತ್ರ ತಗೋಬೇಕು. ಏಯ್ ಬರೋ. ಏಯ್ ನಗ. ಏಯ್ ಬುಲೆ. ಏಯ್ ಇದು ನಡಿಯೋ. ಏಯ್ ನೆಟ್ಟಗೆ ನಡಿಯಲಿ. ಕುಡಿದ್ಬಿಟ್ಟು ಇದೇ ಆಗೋಯ್ತು ನಗ. ಯಾಕೆ ಇವನು ಮನೆಗೆ ಬಿಟ್ಟು ಬರ್ತೀನಪ್ಪ ನಾನು. ಹುಷಾರ್ ಕಣೋ, ಹುಷಾರು. ಹಾಂ ಸರಿ, ಹೋಗ್ಬರ್ಲಾ? ಬಾಯ್, ಹುಷಾರ್ ಕಣೋ. ಏಯ್ ಬಾರೋ ನಡಿಯೋ. ಏಯ್ ಬರೋ. ಜಾಕಿ, ಟಾಟಾ, ಬಾಯ್ ಬಾಯ್, ಸಿ ಯು. ಅಮ್ಮ ಅಮ್ಮ ಅಮ್ಮ
ಅಮ್ಮ ಅಮ್ಮ ಏನಿದು? ಯಾಕೋ ಮಗ, ನಿನ್ನೆಯಿಂದ ತುಂಬ ಸುಸ್ತಾಗ್ತಾ ಇದೆ. ಅದೇನೋ ವಾಂತಿ, ರಕ್ತ ವಾಂತಿ ಆಗ್ತಾ ಇದೆ. ಇದ್ಯಾಕಮ್ಮ ನನ್ನ ಮುಂದೆ ಹೇಳಿಲ್ಲ ನೀನು? ಏನಂತ ಹೇಳಿ ಮಗ? ನನಗಂತೂ ಯಾರಿದ್ದಾರೆ, ಇರೋದು ನೀವಿಬ್ರು. ಅವನೇನೋ ಮದುವೆ ಮಾಡ್ಕೊಂಡು ಹುಡ್ಕಿನ ಕರ್ಕೊಂಡು ಅದ್ಯಾವುದೋ ವಿದೇಶದಲ್ಲಿ ಹೋಗಿ ಸೇರ್ಕೊಂಡ. ನೀನಿದ್ಯಾ ಅಲ್ಲಿ ಇಲ್ಲಿ ಕುಡ್ಕೊಂತ, ನಿನಗೆ ಮನೆ ಅನ್ನೋದು ಜವಾಬ್ದಾರಿ ಇಲ್ಲ. ಏನಂತ ಹೇಳೋದು? ಯಾರಿಗಂತ ಹೇಳಿ ನನ್ನ ಕಷ್ಟ ಹೇಳೋ? ನಡಿಯಮ್ಮ ಹಾಸ್ಪಿಟ್ಲ್ ಹೋಗೋಣ. ನಡಿಯಮ್ಮ, ಬರಮ್ಮ ಹಾಸ್ಪಿಟ್ಲ್ ಹೋಗೋಣ. ಅಣ್ಣ, ಅಣ್ಣಂದು ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ಅಮ್ಮಗೆ ಹುಷಾರಿಲ್ಲ, ಬ್ಲಡ್ ವಾಮಿಟ್ ಆಗ್ತಿದೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಲ್ಲ ಅಂತ ಹೇಳ್ಬಿಟ್ರು, ಪ್ರೈವೇಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಣ್ಣ. ಅಣ್ಣಗೆ ಹೇಳ್ಬಿಡಿ. ಸರ್, ಚೇಂಬರ್ ಹತ್ರ ಬನ್ನಿ. ನಿಮ್ಮ ತಾಯಿಗೆ ಗಡ್ಡೆ ಕ್ಯಾನ್ಸರ್ ಆಗಿದೆ. 8-10 ಲಕ್ಷ ದುಡ್ಡು ಬೇಕಾಗುತ್ತೆ. ಎಮರ್ಜೆನ್ಸಿ ಈಗ ಆಪರೇಷನ್ ಮಾಡಲೇಬೇಕು. ಸೊ ಈಗ ನೀವು ಅಮೌಂಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಡಾಕ್ಟ್ರೇ, ನಾನು ಬಡವ. 10-15 ಲಕ್ಷ ಎಲ್ಲಿಂದ ತಗೊಂಬರ್ಲಿ? ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಡಾಕ್ಟ್ರೇ. ಬೇಕಾದರೆ ನಾವು ಒಂದು ಆಯುಷ್ಮಾನ್ ಕಾರ್ಡ್ ಇದೆ ಸರ್. ಆಯುಷ್ಮಾನ್ ಕಾರ್ಡ್ ಅಂತವೆಲ್ಲ ನಡೆಯಲ್ಲಪ್ಪ ಇಲ್ಲಿ. ನೀನೇನಿದ್ರು ದೊಡ್ಡ ಆಸ್ಪತ್ರೆ ನೋಡ್ಕೋಬೇಕು. ಬೆಂಗಳೂರು ಎಲ್ಲಾದರೂ ಹೋಗ್ಬಿಡ್ರಿ, ಅಲ್ಲಿ ಎಲ್ಲಾದರೂ ಮಾಡಿಸ್ಕೊಬಿಡ್ರಿ. ಇಲ್ಲಂತೂ ನಡೆಯಲ್ಲ. ಆದಷ್ಟು ಬೇಗ ದುಡ್ಡು ರೆಡಿ ಮಾಡ್ಕೊಳ್ಳಿ. ಹಲೋ ಅಣ್ಣ, 8-10 ಲಕ್ಷ ಖರ್ಚು ಬರುತ್ತೆ ಅಂತಣ್ಣ. ಅಣ್ಣ ಫೋನ್ ಹೋಗ್ತಾ ಇಲ್ಲ, ನಾಟ್ ರೀಚಬಲ್ ಬರ್ತಾ ಇದೆ. ಯಾಕಣ್ಣ? ಸರಿ ಅಣ್ಣ, ಸರಿ. ಡಾಕ್ಟ್ರೇ, ದುಡ್ಡು ಅಡ್ಜಸ್ಟ್ ಆಗಲಿಲ್ಲ ಡಾಕ್ಟ್ರೇ. ನೀನು ದುಡ್ಡು ಅರೇಂಜ್ ಮಾಡಲಿಕ್ಕೆ ಲೇಟ್ ಮಾಡಿದೆ. ಸೊ ನಿಮ್ಮ ತಾಯಿ ತೀರ್ಕೊಂಡ್ಬಿಟ್ರು. ಡಾಕ್ಟ್ರೇ, ಅಮ್ಮನ ಉಳಿಸ್ಕೊಡಿ ಡಾಕ್ಟ್ರೇ. ಡಾಕ್ಟ್ರೇ, ನಿಮ್ಮ ಕೈ ಮುಗಿತೀನಿ ಡಾಕ್ಟ್ರೇ. ನಮ್ಮ ತಾಯಿನ ಉಳಿಸ್ಕೊಡಿ ಡಾಕ್ಟ್ರೇ. ಡಾಕ್ಟ್ರೇ ಪ್ಲೀಸ್ ಡಾಕ್ಟ್ರೇ, ಹೆಂಗಾದ್ರೂ ಮಾಡಿ ನಾವು ತಾಯಿನ ಉಳಿಸ್ಕೊಡಿ ಡಾಕ್ಟ್ರೇ. ಸ್ಕ್ಯಾನಿಂಗು, ಬೆಡ್ ಚಾರ್ಜ್ ಎಲ್ಲ ಸೇರಿ 10,000 ರೂಪಾಯಿ ಆಗಿದೆ. ಅದನ್ನು ಕಟ್ಟಿ ನಿಮ್ಮ ತಾಯಿಯ ಬಾಡಿನ ತೆಗೆದುಕೊಂಡು ಹೋಗು. ಸಮಾಧಾನ ಮಾಡ್ಕೊ. ಹಲೋ ಅಣ್ಣ, ಅಮ್ಮ ಹೊರಟು ಹೋಗ್ಬಿಟ್ರು. ಆಯ್ತಣ್ಣ, ಕಳಿಸ್ಕೊಡಿ, ಅಮೌಂಟ್ ಕಳಿಸ್ಕೊಡಿ. ಹಾಂ ಅದೇ ಅಣ್ಣ, 10,000 ರೂಪಾಯಿ ಕಳಿಸ್ಕೊಡೋಣ. ಬಾಡಿ ಬಿಡಿಸ್ಕೊಂಡು ಹೋಗ್ತೀನಿ. ಯಜಮಾನ್ರೆ, ನಾವು ಅಮ್ಮನ ಕೊನೆ ಕಾರ್ಯ, ದಯವಿಟ್ಟು ಮಣ್ಣು ಮಾಡಿಕೊಡಿ ಯಜಮಾನ್ರೆ. ನನ್ನ ಹತ್ರ ದುಡ್ಡಿಲ್ಲ ಯಜಮಾನ್ರೆ. ದುಡ್ಡಿದ್ರೆ ಪ್ರಪಂಚ, ದುಡ್ಡಿದ್ರೆ ಹೇಳ್ಬೇಡ್ರಿ ಯಜಮಾನ್ರೆ. ದಯವಿಟ್ಟು ಕೈ ಮುಗಿದ್ರಿ ಯಜಮಾನ್ರೆ. ದುಡ್ಡಿಲ್ಲ ಅಂದ್ರೆ ನೀನೇ ಮಾಡ್ಕೊ. ನನಗೆ ಲಾಭ ಆಗಂಗಿಲ್ಲ. ಕೈ ಮುಗಿದ್ರಿ ಯಜಮಾನ್ರೆ. ದುಡ್ಡು ತಂದ್ರೆ ಮಾಡ್ತೀನಿ. ಇಲ್ಲ ನೀನೇ ಯಜಮಾನ್ರೆ. ಮಾಡ್ಕೊ ಮಾಡ್ಕೊ ಯಜಮಾನ್ರೆ. ಅಮ್ಮ,
ಅಮ್ಮ ಅಮ್ಮ ಮಗ ಅಮ್ಮ ನಿನ್ನ ಕುರ್ತ ಚಡದಿಂದನೇ ನಿಮ್ಮ ತಾಯಿ ಕಳ್ಕೊಂಡಿದ್ದು ಕಣೋ. ನೀನು ಚೆನ್ನಾಗಿ ಓದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮಗ. ಅಣ್ಣ ತಮ್ಮರನ್ನ ಸೇರಿ ಅಮ್ಮಗ ಒಳ್ಳೆ ಆಸ್ಪತ್ರೆಗೆ ಸೇರಿಸಿದ್ರೆ ಅಮ್ಮ ಉಳಿತಿದ್ಲ ಮಗ. ಅದಕ್ಕಿಂತ ಹೆಚ್ಚೇನು ಗೊತ್ತಾ, ನಿನ್ನ ತಾಯಿಗೆ ಒಳ್ಳೆ ಮಗ ಆಗಲಿಲ್ಲ ಕಣೋ. ಹೌದು, ನಾನು ಕಾರಣ, ನೀನ್ ಕಾರಣ, ನೀವೆಲ್ಲರೂ ಕಾರಣ, ನಾವು ಆಯ್ಕೆ ಮಾಡಿರೋ ಸರ್ಕಾರ ಕಾರಣ. ಇವತ್ತು ಕುಡಿತ ಅನ್ನೋದು ಇರದೇ ಇದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಂತರ 1000 ಕುಟುಂಬಗಳು ಇವತ್ತು ರೋಡಲ್ಲಿ ಬೀಳ್ತಾ ಇರಲಿಲ್ಲ. ಮದ್ಯಪಾನ, ಧೂಮಪಾನ ಆರೋಗ್ಯ ಹಾನಿಕಾರ ಅನ್ನೋ ಈ ಸರ್ಕಾರ ರೋಡ್ಗಳಲ್ಲಿ ಗಲ್ಲಿಗಳಲ್ಲಿ ಲೈಸೆನ್ಸ್ ಕೊಟ್ಟು ಅವರೇ ಮಾಡ್ತಿದ್ದಾರೆ. ಯಾರು ಕಾರಣ? ಏನಂದೆ? ಚೆನ್ನಾಗಿ ಓದಿದ್ರೇನಾ? ಚೆನ್ನಾಗಿ ಓದೋಕ್ಕೆ ಗೌರ್ಮೆಂಟ್ ಕಾಲೇಜಲ್ಲಿ ಆ ಫೆಸಿಲಿಟೀಸ್ ಎಲ್ಲಿದೆಯಪ್ಪ? ಹೊರ ದೇಶದಲ್ಲಿ AI ರಾಕೆಟ್ಗಳಿಗೆ ಕೋಡ್ಗಳು ಕಳಿಸ್ತಿರ್ಬೇಕಾದ್ರೆ ಇನ್ನು ನಮ್ಮ ದೇಶದಲ್ಲಿ ಸಿಲಿಂಡರು ಟಾಯ್ಲೆಟ್ ಫ್ರೀ ಕೊಡ್ತಾ ಕುಂತಿದ್ದಾರೆ. ಪ್ರೈವೇಟ್ ಕಾಲೇಜಲ್ಲಿ ಸಿಗ್ತಾ ಇರೋಂಥ ಫೆಸಿಲಿಟಿ ನಮ್ಮ ಕಾಲೇಜಲ್ಲಿ ಯಾಕಿಲ್ಲ? ಯಾಕೆ ಹೇಳು? ಯಾಕೆಂದರೆ ಎಜುಕೇಷನ್ ಅನ್ನೋದು ರಾಜಕಾರಣಿಗಳ ಬಿಸ್ನೆಸ್ ಅಡ್ಡ ಆಗಿದೆ. ಯಾಕೆ? ನಾವು ಟ್ಯಾಕ್ಸ್ ಕಟ್ತಾ ಇಲ್ವಾ? ಅದೇ ಹೊರ ದೇಶದಲ್ಲಿ ಎಜುಕೇಷನ್ ಕೊಡ್ತಾ ಇರೋದು ಇಂಪಾರ್ಟೆನ್ಸ್ ನಮ್ಮ ದೇಶದಲ್ಲಿ ಯಾಕೆ ಕೊಡ್ತಾ ಇಲ್ಲ? ಅದರಿಂದ ನಮ್ಮ ಗೌರ್ಮೆಂಟ್ ಕಾಲೇಜು ಸ್ಕೂಲು ಉದ್ಧಾರ ಆಗ್ತಾ ಇಲ್ಲ. ಅದೇ ಜಾಬಿಗಂತ ಹೋದರೆ ಸ್ಕಿಲ್ ಇಲ್ಲ, ಕಮ್ಯುನಿಕೇಷನ್ ಇಲ್ಲ, ಅದು ಇದಿಲ್ಲ, ಇದು ಇಲ್ಲ ಅಂದ್ಬಿಟ್ಟು ನಮಗೆ ಜಾಬ್ ಸಿಗ್ತಾ ಇಲ್ಲ. ಈ ಖುಷಿಗೆ ಗೌರ್ಮೆಂಟ್ ಸ್ಕೂಲು ಕಾಲೇಜ್ಗಳಲ್ಲಿ ಯಾಕೆ ಓದಬೇಕು? ಏನಂದೆ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ರೋಗಿಗಳು ಮತ್ತೆ ವಾಪಸ್ ಬದುಕಿ ಬರ್ತಾರೆ ಅನ್ನೋದೇ ಡೌಟ್ ಆಗಿದೆ. ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟೀಸ್ ನೋಡಿಕೊಂಡೇ ಇವತ್ತು ಇನ್ಶೂರೆನ್ಸ್ ಕಂಪ್ನಿಗಳು ಸಾವಿರಾರು ಕೋಟಿ ಬಿಸ್ನೆಸ್ ಮಾಡ್ತಾ ಇದೆ. ಕಾಯಿಲೆ ಇದೆ ಅಂತ ಹೋದರೆ ಸಣ್ಣ ಟ್ರೀಟ್ಮೆಂಟ್ಗಳಿಗೂ ಆಪರೇಷನ್ ಮಾಡ್ತಿದ್ದಾರೆ. ಯಾಕೆ ಮಗ, ನಮ್ಮಂಥ ಬಡವ್ರಿಗಂತಾನೆ ಆಯುಷ್ಮಾನ್ ಕಾರ್ಡ್ ಮಾಡಿಲ್ವಾ ಗೌರ್ಮೆಂಟ್ ಅವರು? ಬಡವರಿಗೆ ಅಂತಾನೆ ಔಷಧಿಗೆ ಅಂತಾನೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಮಾಡಿಲ್ವಾ? ಅದರಲ್ಲಿ ಕಡಿಮೆ ಸಿಗ್ತಾ ಇಲ್ವಾ? ಆಯುಷ್ಮಾನ್ ಕಾರ್ಡ್ ತೊಗೊಂಡು ಹೋದ್ರೆ ಇಲ್ಲಿ ಆಗಲ್ಲ, ಅಲ್ಲಿ ಆಗಲ್ಲ, ಬೆಂಗಳೂರಿಗೆ ಹೋಗು, ದೊಡ್ಡ ಹಾಸ್ಪಿಟ್ಲಿಗೆ ಹೋಗು ಅಂತಾರೆ. ಅಲ್ಲಿ ಹೋಗೋಷ್ಟರಿಗೆ ಪೇಷಂಟ್ ಬದುಕಿರ್ತಾರೆ, ಸತ್ತಿರ್ತಾರೆ ಅಂತ ನಾವೇ ನೋಡ್ಕೋಬೇಕು. ಇನ್ನು ಔಷಧಿ, ಏನಂದೆ? ಔಷಧಿ, ಜನ ಔಷಧಿ. ಜನ ಔಷಧಿ ಟ್ಯಾಬ್ಲೆಟ್ ಇವಾಗ ಯಾರು ಉಪಯೋಗ ಪಡಿತಿದ್ದಾರೆ? ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಸರ್ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಟ್ಯಾಬ್ಲೆಟ್ ತೊಗೊಂಡು ಬಂದರೆ ಅದನ್ನ ಡಸ್ಟ್ಬಿನಲ್ಲಿ ತೆಗೆದು ಹಾಕ್ತಿದ್ದಾರೆ. ಈ ಸುಖಕ್ಕೆ ಏನಕ್ಕೆ ಬೇಕು ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿ, ಕಾರ್ಡು, ಮೆಡಿಸಿನ್ ಏನಕ್ಕೆ ಬೇಕು? ಹೌದು ಮಗ, ನೀನು ಹೇಳಿದ ನಿಜ. ನಮ್ಮ ತಾಯಿಗೆ ನಾನು ಒಳ್ಳೆ ಮಗ ಆಗಲಿಲ್ಲ. ಅವತ್ತು ನವರತ್ನ ಕರೆಕ್ಟಾಗಿ ಹೇಳಿದ್ದ, 2-3 ಸಾವಿರ ಸಿಗುತ್ತೆ ಅಂತ ಆಸೆಗೆ ನಮ್ಮ ಭವಿಷ್ಯ ಹಾಳು ಮಾಡ್ಕೋಬೇಡಿ ಅಂತ. ಅದು ನಂಬಿ IPL ರಮ್ಮಿ ಸರ್ಕಲ್ ಆಡ್ತಾ ನನ್ನ ಭವಿಷ್ಯನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಸರ್ಕಾರ ಅದೇ 2,000, 3,000 ದುಡ್ಡನ್ನ, ಸಾವಿರಾರು ಲಕ್ಷ ದುಡ್ಡನ್ನ ಪ್ರತಿಯೊಂದು ಜಿಲ್ಲೆಗೆ ಅದೇ ಜಿಲ್ಲೆಗೆ ಒಂದೊಂದು ಕಂಪ್ನಿಗಳನ್ನ ಸೃಷ್ಟಿ ಮಾಡಿದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿ ಆಗ್ತಿತ್ತು. ನನ್ನಂಥ ವಿದ್ಯಾರ್ಥಿಗಳೇ ಭವಿಷ್ಯ ಹಾಳಾಗ್ತಿರ್ಲಿಲ್ಲ. ಯಾವುದೇ ಸ್ಕೀಮ್ ಕೊಡಲಿ, ಅವತ್ತು ನವರತ್ನ ಹೇಳ್ದಂಗೆ ಅದೇ 2,000 ಪ್ರತಿ ಹೆಣ್ಮಕ್ಳಿಗೂ ತಾಯಂದಿರಿಗೆ ಮನೆಯಲ್ಲಿ ಕೊಡ್ತಿದ್ರಲ್ಲ, ಅದ್ರ ಜೊತೆಗೆ ಒಂದೊಂದು ಗಿಡ ನೆಡಬೇಕು ಅಂತ ಹೇಳಿದರೆ ಇವತ್ತು ಪರಿಸರ ಎಷ್ಟೋ ಬೆಳೆದಿರ್ತಿತ್ತು. ಸರ್ಕಾರ, ರಾಜಕಾರಣಿಗಳು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ರಾಜಕಾರಣಿಗಳು ತಮ್ಮ ಅಧಿಕಾರದ ಆಸೆಗೋಸ್ಕರ ಅದು ಫ್ರೀ ಇದು ಫ್ರೀ ಅಂದ್ಬಿಟ್ಟು ನಮ್ಮಂಥ ಸೋಂಬರಿಗಳನ್ನು ಮಾಡ್ತಿದ್ದಾರೆ. ಈ ಥರ ಸ್ಕೀಮ್ ತಂದುಬಿಟ್ಟು ನಿಜವಾಗ್ಲೂ ನಮಗೆ ಬೇಕಾಗಿರೋದು ಅಕ್ಕಿ, ಟಾಯ್ಲೆಟು, ಆ ಫ್ರೀ ಈ ಫ್ರೀ ಅಲ್ಲ. ನಮಗೆ ನಿಜವಾಗ್ಲೂ ಬೇಕಾಗಿರೋದು ಎಜುಕೇಷನ್, ಹೆಲ್ತ್, ಈ 2 ಫ್ರೀ ಕೊಡಿ ಸಾಕು. ನಾವೇ ಇಡೀ ನಿಮ್ಮ ಸರ್ಕಾರಕ್ಕೆ ಏನು ಬೇಕು ನಾವೇ ಕೊಡ್ತೀವಿ. ಬಿಟ್ಟಿ ಭಾಗ್ಯ ಕೊಡೋ ಬದಲಿಗೆ ಅಕ್ಕಿ ಭಾಗ್ಯ, ಅನ್ನ ಭಾಗ್ಯ, ಅದು ಇದು ಭಾಗ್ಯ ಕೊಡೋ ಬದಲಿಗೆ ನಮಗೆ 2 ಭಾಗ್ಯ ಕೊಡ್ರು. ಒಂದು ಎಜುಕೇಷನ್, ಇನ್ನೊಂದು ಹೆಲ್ತ್. ಇನ್ನೊಂದು 10% ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಿದ್ರೂ ಪರವಾಗಿಲ್ಲ. ನಮಗೆ ಬೇಕಾಗಿರೋದು 2 ಭಾಗ್ಯ ಕಣೋ. ನಮಗೆ ಈ ಬಿಟ್ಟಿ ಭಾಗ್ಯ ಬೇಕಿಲ್ಲ ಅಂತ ಬುದ್ಧಿವಂತ ಹೇಳಿದ್ರೇ ಕೇಳಿಲ್ಲ. ಇನ್ನು ನನ್ನ ಮಾತೆಲ್ಲಿ ಕೇಳ್ತೀರಾ? ಕುರು ಸಾಮ್ರಾಜ್ಯದಿಂದ ಕುರುಡು ಸಾಮ್ರಾಜ್ಯವಾಗಿ ಬೆಳೆದಿದೆ ಈ ಸಮಾಜ. ಇನ್ನು ಸರಿಪಡಿಸೋಕೆ ಮತ್ತೆ ಆ ಕಲ್ಕಿನೇ ಬರಬೇಕು. ಶಿಕ್ಷಣ
ಔಷಧ ಮತ್ತು ನ್ಯಾಯವನ್ನು ಬಿಟ್ಟು ಜನರಿಗೆ ಏನನ್ನೂ ಉಚಿತವಾಗಿ ನೀಡಬೇಡಿ. ಉಚಿತ ವಿಷಯಗಳು ಜನರನ್ನು ಕಳ್ಳರನ್ನಾಗಿ ಮಾಡಿ ದೇಶವನ್ನು ದುರ್ಬಲಗೊಳಿಸುತ್ತವೆ.